ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 84. ನ್ಯಾಯ ಅನ್ಯಾಯದ ನಡುವಿನ ಹೋರಾಟದಲ್ಲಿ ಮಗಳ ಪ್ರೀತಿ ಅವಳಿಂದ ತುಂಬ ದೂರ ಸಾಗುತ್ತಿದೆಯಲ್ಲ ಎಂದು ನೊಂದುಕೊಂಡರು ಅವರು. ಇಲ್ಲ, ಯಾರೋ ಮಾಡಿದ ತಪ್ಪಿಗೆ ಎರಡು ಪ್ರೀತಿಸುವ ಜೀವಗಳು ದೂರವಾಗಬಾರದು. ನಿವಿಯ ಪ್ರೀತಿ ಅವಳಿಗೆ ಸಿಗಲೇಬೇಕು ಎಂದು ದೃಢ ನಿರ್ಧಾರ ಕೈಗೊಂಡವರು ನಿವಿ ಫ್ರೆಶ್ ಆಗಲು ಹೋದ ಸಮಯ ನೋಡಿ ತಕ್ಷಣ ಹೊರಬಂದರು. ಚೇತು ಅವನ ಕಾರನ್ನೇರಿ ಹೋದ. ಅವರು ಅವನ ಹಿಂದೆಯೇ ಹೋದರು. ಅವರು ಬರುವುದನ್ನು ಕಾರಿನ ಕನ್ನಡಿಯ ಮೂಲಕ ನೋಡಿ ಕಾರು ನಿಲ್ಲಿಸುವ ವೇಳೆಗೆ ಹಿಂದಿನಿಂದ ವೇಗವಾಗಿ ಬಂದ ಲಾರಿಯೊಂದು ಶಿವಾನಂದ್ರವರಿಗೆ ಡಿಕ್ಕಿ ಹೊಡೆದು ಹೋಗಿತ್ತು. ಚೇತು ಅವರ ಹತ್ತಿರ ಓಡಿ ಹೋದವನು ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಿದನು. ಅವನ ಪರಿಚಯವಿರುವ ಡಾಕ್ಟರ್ ಇದ್ದುದರಿಂದ ಬೇಗ ಅವರನ್ನು ಆಪರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡಲಾಯಿತು. ಚೇತು ಕೈಕಾಲುಗಳು ನಡುಗುತ್ತಿತ್ತು. ಒಂದು ಕಡೆ ತನ್ನ ತಂದೆ ಜೈಲಿನಲ್ಲಿ, ಇನ್ನೊಂದು ಕಡೆ ತನ್ನ ಮಾವ ಆಪರೇಷನ್ ಥಿಯೇಟ್ರಲ್ಲಿ. ದೇವ್ರೆ, ಇಬ್ಬರು ತನಗೆ ತುಂಬ ಬೇಕಾದವರು, ಇಬ್ಬರಿಗೂ ಏನೂ ಆಗದೇ ಇರಲಿ ಎಂದು ದೇವರಲ್ಲಿ ಮೊರೆ ಇಟ್ಟ. ನಿವಿಗೆ ಕರೆ ಮಾಡಿ ವಿಷಯ ತಿಳಿಸಲು ಆಗ ಅವನಿಗೆ ತೋಚಲಿಲ್ಲ. 2 ಗಂಟೆಗಳ ಬಳಿಕ ಡಾಕ್ಟರ್ ಆಪರೇಷನ್ ಥಿಯೇಟ್ರಿಂದ ಹೊರಬಂದರು. ಈಗ ಅವರ ಪ್ರಾಣಕ್ಕೇನೂ ಅಪಾಯವಿಲ್ಲ, ಸ್ವಲ್ಪ ಹೊತ್ತು ICUನಲ್ಲಿ ಒಬ್ಸರ್ವೇಷನಲ್ಲಿರಲಿ ಎಂದಾಗ ಚೇತು ನಿಟ್ಟುಸಿರು ಬಿಟ್ಟನು. ಸ್ವಲ್ಪ ಹೊತ್ತಿನ ಬಳಿಕ ಶಿವಾನಂದ್ರವರಿಗೆ ಪ್ರಜ್ಞೆ ಬಂದು ಚೇತು ಚೇತು ಎಂದು ಕನವರಿಸುತ್ತಿದ್ದರು. ನರ್ಸ್ ಬಂದು ಡಾಕ್ಟರ್ ಬಳಿ ವಿಷಯ ತಿಳಿಸಿದಾಗ ಡಾಕ್ಟರ್ ಚೇತುವಿನ ಬಳಿ ಬಂದು ಶಿವಾನಂದ್ರವರನ್ನು ನೋಡಲು ತಿಳಿಸಿದರು. ಅವರು ಹೆಚ್ಚು ಮಾತನಾಡದಂತೆ ನೋಡಿಕೊಳ್ಳಬೇಕೆಂದು ಎಚ್ಚರಿಕೆ ನೀಡಿದರು. ಚೇತು ಅವರ ಅಣತಿಯಂತೆ ICU ಒಳಗಡೆ ಹೋಗಿ ಮಾವ ಎಂದು ಕರೆದಾಗ ಅವರು ಕಷ್ಟಪಟ್ಟು ಚೇತು ನಿವಿ ಎಂದು ಮಾತನಾಡಲು ಯತ್ನಿಸಿದರು. ಮಾವ, ನೀವೇನು ಮಾತನಾಡೋದಿದ್ರು ಆಮೇಲೆ ಮಾತಾಡಿ, ಈಗ ನೀವು ಹೆಚ್ಚು ಸ್ಟ್ರೈನ್ ತಗೋಬಾರ್ದು ಪ್ಲೀಸ್ ಎಂದಾಗ ಅವರು ಅವನ ಮಾತನ್ನು ಕಿವಿಗೊಡದೆ ಮಾತನಾಡಲು ಪ್ರಯತ್ನಿಸುತ್ತಿದ್ದರು. ನಿವಿ ಫ್ರೆಶ್ ಆಗಿ ಬಂದಾಗ ಶಿವಾನಂದ್ರವರನ್ನು ಕಾಣದೆ ಮನೆ ಪೂರ್ತಿ ಹುಡುಕಿದಳು. ಎಲ್ಲೂ ಅವರ ಸುಳಿವಿರಲಿಲ್ಲ. ಮುರುಗೇಶನ್ರವರ ಬಳಿಗೆ ಬಂದವಳು ಪಪ್ಪನನ್ನು ನೋಡಿದ್ರಾ ಎಂದು ಕೇಳಿದಾಗ ಅದು ನೀನು ಕೋಪ ಮಾಡ್ಕೋಬೇಡ, ಅವನು ಚೇತು ಹಿಂದೆ ಹೋದ ಎಂದು ಉತ್ತರಿಸಿದರೆ ಮರು ಮಾತನಾಡದೆ ತನ್ನ ಸ್ಕೂಟಿಯಲ್ಲಿ ಅವರನ್ನು ಒರೆಸಿ ಹೊರಟಳು. ನಿವಿ ತನ್ನ ತಂದೆಯನ್ನು ಒರೆಸಿ ಹೊರಟಳು. ಎಲ್ಲೂ ಅವರ ಸುಳಿವು ಸಿಗಲಿಲ್ಲ. ಚೇತುವಿನ ಮನೆಗೆ ಹೋದಳು. ಅಲ್ಲೂ ಅವರಿರಲಿಲ್ಲ. ಕೊನೆಗೆ ಅವನಿಗೆ ಕರೆ ಮಾಡಿದಳು. ಇತ್ತ ಚೇತು ಶಿವಾನಂದ್ರವರ ಜೊತೆಗೆ ಇದ್ದಾಗ ಅವನ ಫೋನ್ ರಿಂಗಣಿಸಿತು. ICUನಲ್ಲಿ ಮೊಬೈಲ್ ಬಳಸಬಾರ್ದು, ಮಾತನಾಡುವುದಿದ್ದರೆ ಹೊರಗೆ ಹೋಗಿ ಮಾತಾಡಿ ಎಂದು ನರ್ಸ್ ಹೇಳಿದಾಗ ನಿವಿಯ ಕರೆ ಎಂದು ತಿಳಿದವನಿಗೆ ಆ ಕ್ಷಣ ಅವಳಲ್ಲಿ ಮಾತನಾಡುವುದಕ್ಕಿಂತ ಶಿವಾನಂದ್ರವರ ಜೊತೆ ಇರುವುದು ಮುಖ್ಯ ಎಂದನಿಸಿತು. ಮೊಬೈಲ್ ಸೈಲೆಂಟ್ ಮೋಡಿಗೆ ಹಾಕಿದ. ಚೇತುಗೆ ಕರೆ ಮಾಡಿ ಸೋತು ಹೋದವಳು ತನ್ನ ಪೊಲೀಸ್ ಇಲಾಖೆಯವರಿಗೆ ಕರೆ ಮಾಡಿ ಚೇತು ನಂಬರ್ ಈಗ ಎಲ್ಲಿದೆ ಎಂದು ಪತ್ತೆ ಮಾಡಲು ಹೇಳಿದಳು. ಸ್ವಲ್ಪ ಹೊತ್ತಿನಲ್ಲೇ ಅವನು ಇರುವ ಸ್ಥಳ ತಿಳಿಯಿತು. ಅಲ್ಲಿಗೆ ಹೊರಟಳು. ಶಿವಾನಂದ್ರವರು ತಮ್ಮ ಆಕ್ಸಿಜನ್ ಮಾಸ್ಕ್ ತೆಗೆದು ಚೇತು ಜೊತೆ ಮಾತನಾಡಲೇಬೇಕೆಂದು ಹಠ ಮಾಡಿದಾಗ ವಿಧಿಯಿಲ್ಲದೆ ಅವರ ಹಠಕ್ಕೆ ತಲೆಬಾಗಬೇಕಾಯಿತು. ಚೇತು, ನಿನಗೆ ಈ ವಿಷಯ ಗೊತ್ತಾಗಲೇಬೇಕು. ಈಗಲಾದರೂ ನಿನಗೆ ಸತ್ಯ ಹೇಳದೇ ಇದ್ದರೆ ನನ್ನ ಸತ್ರು ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನಾನು, ಚಂದ್ರು, ಬೈರು ಮೂವರು ಕಾಲೇಜಲ್ಲಿ ಒಟ್ಟಿಗೆ ಓದಿದವರು, ಒಳ್ಳೆ ಸ್ನೇಹಿತರೂ ಆಗಿದ್ದೆವು. ಎಲ್ಲರಂತೆ ಕಾಲೇಜ್ ದಿನಗಳನ್ನು ಎಂಜಾಯ್ ಮಾಡಿದ್ದೆವು. ನಾವು MBA ಓದುತ್ತಿರುವ ಸಮಯ. ನಿಮ್ಮ ಅಪ್ಪನ ಸ್ವಭಾವದಲ್ಲಿ ಬದಲಾವಣೆ ಕಂಡುಬಂತು. ಶಾಂತ ಸ್ವಭಾವದವನಾಗಿದ್ದ, ಆದರೆ ಮಾತು ಮಾತಿಗೆ ಸಿಡುಕಲು ಪ್ರಾರಂಭಿಸಿದ. ಮೊದಲು ಯಾವುದೋ ಟೆನ್ಷನ್ ಇರಬೇಕು ಅಂದ್ಕೊಂಡಿದ್ದೆ, ಆದರೆ ಆಮೇಲೆ ಗೊತ್ತಾಯಿತು ಅವನು ಕೆಟ್ಟವರ ಸಂಘದಲ್ಲಿ ಸೇರಿದ್ದಾನೆ, ಅವರು ಅವನ ಮನಸ್ಸಲ್ಲಿ ವಿಷ ತುಂಬಿಸಿದ್ದಾರೆ ಎಂದು. ನನಗೆ ಅವನ ಬಗ್ಗೆ ಗೊತ್ತು ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಹೇಗಾದರೂ ಮಾಡಿ ಅವನನ್ನು ಮತ್ತೆ ನಮ್ಮ ಹಳೆ ಚಂದ್ರುವಾಗಿ ಬದಲಾಯಿಸಬೇಕು ಅಂದ್ಕೊಂಡೆ. ನಮ್ಮ MBA ಮುಗಿಸಿ ಅವತ್ತು ಚಂದ್ರು ಜೊತೆ ಕೃಷ್ಣಪುರಕ್ಕೆ ಬಂದೆ. ಆವಾಗ ಅವನ ಕುಟುಂಬವನ್ನು ನೋಡಿ ತುಂಬ ಬೇಸರವಾಯಿತು. ಎಷ್ಟು ಒಳ್ಳೆ ಮನೆ ಮತ್ತು ಮನೆಯವರು, ಅವನ ಬಗ್ಗೆ ಗೊತ್ತಾದರೆ ಎಷ್ಟು ನೊಂದುಕೊಳ್ಳುವರು ಎಂದು. ಮೊದಲ ನೋಟದಲ್ಲಿ
ಚಂದ್ರು ತಂಗಿ ಅನು ನನ್ನ ಮನಸ್ಸಿಗೆ ಹತ್ತಿರ ಆದಳು. ಅವಳನ್ನು ಪ್ರೀತಿಸಲು ಶುರು ಮಾಡಿದೆ. ನಾನು MBA ಕಲಿಯುತ್ತಿರುವ ಜೊತೆಗೆ IPS ಆಗಲು ಪ್ರಯತ್ನ ಮಾಡಿದ್ದೆ. ಎಕ್ಸಾಮ್ ಪಾಸ್ ಮಾಡಿದ್ದೆ. ಆಮೇಲೆ ಕೃಷ್ಣಪುರದಿಂದ ಹೋದವನು ಬಂದದ್ದು IPS ಆಫೀಸರ್ ಆಗಿ. ಆದರೆ ಆ ವಿಚಾರ ಗುಪ್ತವಾಗಿಟ್ಟಿದ್ದೆ. ಆಮೇಲೆ ಮೈಸೂರಲ್ಲಿ SS ಗ್ರೂಪ್ ಆಫ್ ಕಂಪನಿ ಶುರು ಮಾಡಿದೆ. SS ಅಂದರೆ ಮುಂದೆ ನನಗೂ ಚಂದ್ರಗೂ ಹುಟ್ಟೋ ಮಕ್ಕಳ ಹೆಸರು. ಅವನನ್ನು ನನ್ನ ಜೊತೆ ಪಾರ್ಟ್ನರ್ ಮಾಡಿಕೊಂಡೆ. ಅದಲ್ಲದೆ ಅವನಿಗೆ ಕೃಷಿಯಲ್ಲಿ ಆಸಕ್ತಿ ಇದ್ದುದನ್ನು ಕಂಡುಕೊಂಡೆ. ಪರವಾಗಿಲ್ಲ, ಕಾಲೇಜಿಂದ ಹೊರ ಬಂದ ಮೇಲೆ ಬದಲಾಗಿದ್ದಾನೆ ಅಂದ್ಕೊಂಡೆ. ಆಮೇಲೆ ನನಗೂ ನನ್ನ ತಮ್ಮ ಸದುಗೂ ಚಂದ್ರಿಗೂ ಒಂದೇ ದಿನ ಒಂದೇ ಮಂಟಪದಲ್ಲಿ ಮದುವೆ ಆಯಿತು. 1 ವರ್ಷದ ನಂತರ ಅನು ಹಾಗೂ ಸರಿತಾ ಒಂದೇ ದಿನ ಗಂಡು ಮಗುವಿಗೆ ಜನ್ಮ ನೀಡಿದರು. ನಮಗೆಲ್ಲ ತುಂಬ ಖುಷಿಯಾಗಿತ್ತು. ಇಬ್ಬರಿಗೂ ಒಂದೇ ದಿನ ನಾಮಕರಣ ಮಾಡಿದೆವು. ನಮ್ಮ ಮಗುವಿಗೆ ಸಾತ್ವಿಕ್ ಎಂದು, ನಿನಗೆ ಸತ್ವತ್ ಎಂದು ನಾಮಕರಣ ಮಾಡಿದೆವು. ನಮ್ಮ ಬಿಸ್ನೆಸ್ ಚೆನ್ನಾಗಿ ಮುಂದುವರಿಯುತ್ತಿತ್ತು. ಯಾರಿಗೂ ತಿಳಿಯದ ಹಾಗೆ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸ್ತಿದ್ದೆ. ಒಂದಿನ ನಾವೆಲ್ಲರೂ ಜಾತ್ರೆಗೆ ಹೋಗಿದ್ದೆವು. ಅಲ್ಲಿ ನಮ್ಮ 1 ವರ್ಷದ ಮಗ ಸಾತ್ವಿಕ್ನನ್ನು ಕಳೆದುಕೊಂಡೆವು. ಎಲ್ಲ ಕಡೆ ಹುಡುಕಿದ್ರೂ ಅವನ ಸುಳಿವು ಸಿಗಲಿಲ್ಲ. ಆ ನೋವು ಕಡಿಮೆ ಆಗಿತ್ತು ನಮ್ಮ ನೀವಿ ಹುಟ್ಟಿದ ಮೇಲೆ. ಅವಳ ಮುಗ್ಧ ಮುಖ ನೋಡುತ್ತಾ ನಮ್ಮ ನೋವನ್ನು ಕಡಿಮೆ ಮಾಡಿಕೊಂಡೆವು. ಅದೊಂದಿನ ನಾನವತ್ತು ಆಫೀಸ್ನಿಂದ ಬೇಗ ಬಂದಿದ್ದೆ. ಹಾಗೆ ಒಂದು ಸಾರಿ ಚಂದ್ರು ಕೃಷಿ ಮಾಡುತ್ತಿದ್ದ ಸ್ಥಳಕ್ಕೆ ಹೋದೆ. ಭತ್ತದ ಬೆಳೆಗಳ ನಡುವೆ ಬೇರೆ ಯಾವುದೋ ಬೆಳೆಗಳನ್ನು ಕಂಡೆ. ಅನುಮಾನ ಬಂದು ಅದನ್ನು ಪರಿಶೀಲಿಸಲು ಡಿಪಾರ್ಟ್ಮೆಂಟ್ನವರಿಗೆ ಕಳಿಸಿದಾಗ ಅದು ಗಾಂಜಾ ಎಂದು ತಿಳಿಯಿತು. ಅದರ ಕೆಲವು ಫೋಟೋಸ್, ವಿಡಿಯೋಗಳನ್ನು ತೆಗೆದೆ. ಯಾಕೋ ಅಷ್ಟಕ್ಕೆ ಬಿಡುವ ಮನಸ್ಸಾಗಲಿಲ್ಲ. ಅದರ ಜಾಡು ಹುಡುಕಿ ಹೋಗಿದಾಗ ಸಿಕ್ಕಿದವನು ನಮ್ಮ ಕಾಲೇಜ್ ಫ್ರೆಂಡ್ ಪಂಕಜ್. ಅವನ ಹತ್ತಿರ ವಿಚಾರಿಸಿದಾಗ ಅವನು ಸತ್ಯ ಹೇಳ್ದ. ಕಾಲೇಜ್ ಯುವಕರನ್ನು ಗುರಿ ಮಾಡಿಕೊಂಡು ಬಂದಿದ್ದ ಒಬ್ಬ ಉಗ್ರಗಾಮಿ ಕರೀಂಬಾಯಿ. ಯುವಕರ ಮನಸ್ಸಲ್ಲಿ ಹಣದ ಬಗ್ಗೆ ವ್ಯಾಮೋಹದ ಬೀಜ ಬಿತ್ತಿ ಅವರಿಗೆ ಬೇಕಾದಷ್ಟು ಹಣ ಕೊಟ್ಟು ಅವರನ್ನು ತನ್ನ ಕೈಗೊಂಬೆಗಳನ್ನಾಗಿ ಮಾಡುತ್ತಿದ್ದ. ಹಾಗೆ ಅವನ ಬಲೆಗೆ ಬಿದ್ದವರಲ್ಲಿ ಒಬ್ಬ ಚಂದ್ರು. ಅವನ ಸಂಘ ಸೇರಿ ಕಾಲೇಜಿನಲ್ಲಿ ಡ್ರಗ್ಸ್ ತಲುಪಿಸುತ್ತಿದ್ದ, ಯುವಕರನ್ನು ಹಾದಿ ತಪ್ಪಿಸುತ್ತಿದ್ದ. ಪಂಕಜ್ ಹೇಳಿದ ವಿಷಯ ಕೇಳಿ ನನಗೂ ಮೊದಲು ನಂಬಲಾಗಲಿಲ್ಲ. ಆಮೇಲೆ ಒಂದಿನ ಚಂದ್ರುಗೆ ತಿಳಿಯದೆ ಅವನನ್ನು ಫಾಲೋ ಮಾಡ್ಕೊಂಡು ಹೋದೆ. ಆ ದಿನ ಅವನು ಮಾಡೋ ಪಾಪದ ಕೆಲಸ ಅರಿವಾಯಿತು. ಬರೀ ಡ್ರಗ್ಸ್ ಸಪ್ಲೈ ಮಾತ್ರವಲ್ಲದೆ ಗಾಂಜಾ ಮಾರಾಟ, ಅಂಗಾಂಗಗಳ ಸಾಗಾಟ, ಹೀಗೆ ಎಲ್ಲ ಥರದ ಕ್ರೂರ ಕೃತ್ಯಗಳನ್ನು ಮಾಡ್ತಿದ್ದ. ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿದೆ. ಆದರೆ ಇನ್ನೇನು ಎಲ್ಲ ಸಾಕ್ಷಿ ಆಧಾರಗಳನ್ನು ಇಟ್ಕೊಂಡು ಅವನನ್ನು ಅರೆಸ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ನಮಗೆ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಕರೆ ಬಂತು. ಸಾತ್ವಿಕ್ ಎಲ್ಲಿದ್ದಾನೆ ಎಂದು ಅವರಿಗೆ ಗೊತ್ತು ಎಂದಾಗ ಬೇರೇನೂ ಯೋಚಿಸದೆ ಹೊರಟೆ. ಅನು ನನ್ನ ಜೊತೆ ಬಂದಿದ್ಲು. ಆದರೆ ನಮಗೆ ಸಾತ್ವಿಕ್ ಸಿಗಲಿಲ್ಲ. ಬದಲಿಗೆ ನಾವು ಹೋದ ಕಾರನ್ನು ಒಂದು ಕಡೆ ನಿಲ್ಲಿಸಲು ಹೇಳಿ ಕರೆ ಮಾಡಿದರು. ನಾವು ಅವರು ಹೇಳಿದಂತೆ ಕಾರು ನಿಲ್ಲಿಸಿದೆವು. ಇಬ್ಬರು ದಾಂಡಿಗರು ಬಂದು ನಮ್ಮಿಬ್ಬರನ್ನು ಕಾರಿನಿಂದ ಹೊರಹಾಕಿದರು. ನಮ್ಮ ಜಾಗದಲ್ಲಿ 2 ಶವವನ್ನು ಇಟ್ಟು ಆ ಕಾರನ್ನು ಸುಟ್ಟರು. ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ನಮ್ಮನ್ನು ಬೇರೆ ಜಾಗಕ್ಕೆ ಕರೆದೊಯ್ದರು. ಕಣ್ಣು ತೆರೆದಾಗ ಒಂದು ಕತ್ತಲ ಕೋಣೆಯಲ್ಲಿ ಇದ್ದೆವು. ಆಗ ನಮ್ಮ ಮುಂದೆ ಬಂದ ಚಂದ್ರು. ಅನುವಿಗೆ ತನ್ನ ಅಣ್ಣನನ್ನು ಆ ರೂಪದಲ್ಲಿ ನೋಡಿ ಮೊದಲು ನಂಬಲಾಗಲಿಲ್ಲ. ಅಣ್ಣ ನೀನಾ ಎಂದು ಆಶ್ಚರ್ಯದಿಂದ ಕೇಳಿದಳು. ಯಾರೇ ನಿನ್ನಣ್ಣ? ಈಗ ನೀನು ನನಗೆ ತಂಗಿ ಅಲ್ಲ, ಒಬ್ಬ IPS ಅಧಿಕಾರಿಯ ಪತ್ನಿಯಷ್ಟೆ ಎಂದಾಗ ಅನು ನನ್ನ ಕಡೆಗೆ ಅಭಿಮಾನ ಹಾಗೂ ಆಶ್ಚರ್ಯದಿಂದ ನೋಡಿದಳು. ಅಣ್ಣ ಹೇಳಿದ ನಿಜಾನಾ? ನೀವು IPS ಅಧಿಕಾರಿನಾ ಎಂದವಳು ಪ್ರಶ್ನಿಸಿದಾಗ ಹೌದು ಎಂದೆ. ಚಂದ್ರು ಅನುವನ್ನು ತನ್ನ ಕಡೆಗೆ ಎಳೆದು ಅವಳ ಕುತ್ತಿಗೆ ಬಳಿ ಚಾಕು ಹಿಡಿದು, ನಿನ್ನ ಹತ್ರ ಇರುವ ಸಾಕ್ಷಿಗಳನ್ನು ನಂಗೆ ಕೊಟ್ಬಿಡು, ಇಲ್ಲಾಂದರೆ ನಿನ್ನ ಹೆಂಡತಿ ಜೀವಂತವಾಗಿ ಉಳಿಯಲ್ಲ ಎಂದಾಗ, ಹೆಂಡತಿ ಪ್ರಾಣ ಉಳಿಸಿ ಸ್ವಾರ್ಥನಾದರೆ ಚಂದ್ರುನಂತಹ ನೀಚರಿಂದ ನಮ್ಮ ದೇಶದ ಪರಿಸ್ಥಿತಿ ಹದಗೆಡುತ್ತೆ ಅಂದುಕೊಂಡು ನೀನೇನು ಮಾಡಿದ್ರು ಅಷ್ಟೆ, ನನ್ನ ಹತ್ರ ಇರುವ ಸಾಕ್ಷಿ ಆಧಾರಗಳನ್ನು ನಾನು ನಿನಗೆ ಕೊಡಲ್ಲ, ಅದನ್ನು ಜೋಪಾನವಾಗಿ ಇಟ್ಟಿದ್ದೇನೆ ಎಂದಾಗ ಅವನು ನನ್ನ ಅನುವನ್ನು ಸಾಯಿಸಿಬಿಟ್ಟ. ಒಡ ಹುಟ್ಟಿದವಳು ಎಂಬ ಕನಿಕರ ಕೂಡ ತೋರಲಿಲ್ಲ ಅವನು. ನನ್ನ ಕಣ್ಮುಂದೆ
ನನ್ನ ಅನು ಕೊನೆಯುಸಿರೆಳೆದಳು. ನಾನು ಅಲ್ಲೇ ಇದ್ದರೂ ನಿಸ್ಸಹಾಯಕನಾಗಿ ನಿಂತುಬಿಟ್ಟೆ. ಆವತ್ತಿಂದ ಅದೇ ಕತ್ತಲ ಕೋಣೆಯಲ್ಲಿ ನನ್ನನ್ನು ಕೂಡಿ ಹಾಕಿದ್ದ. ನನ್ನ ಕೋಪ, ನೋವು, ಸಂಕಟ ಎಲ್ಲ ಆ 4 ಗೋಡೆಗಳ ಮಧ್ಯೆ ಉಳಿಯಿತು. ನನ್ನನ್ನು ಜೀವಂತವಾಗಿಡಲು ಕಾರಣ ನಾನು ಆ ಸಾಕ್ಷಿ ಇಲ್ಲಿಟ್ಟಿದ್ದೀನಿ ಎಂದು ಗೊತ್ತಿಲ್ಲ ಅಲ್ವಾ? ಅದಕ್ಕೆ ನನ್ನ ಮಕ್ಕಳನ್ನು ಮುಂದಿಟ್ಟುಕೊಂಡು ನನ್ನ ಮನಸ್ಸು ಬದಲಾಯಿಸಲು ಪ್ರಯತ್ನಿಸಿದ. ಆದರೆ ನಾನು ಅವನ ಷರತ್ತುಗಳಿಗೆ ಒಪ್ಪಲಿಲ್ಲ. ನನ್ನ ಮಗಳನ್ನು ಕೊಲ್ಲೋ ಪ್ರಯತ್ನ ಮಾಡಿದ್ದು ಅವನೇ. ಮೊನ್ನೆ ಆವಣಿಯನ್ನು ನೋಡಿ ನಿವಿ ಥರ ಇರುವ ಹುಡುಗಿಯನ್ನು ನೋಡಿದೆ. ಒಂದು ವೇಳೆ ಅವಳು ನಿವಿಯಾಗಿದ್ದರೆ ಅವಳನ್ನು ಸಾಯಿಸ್ತೀನಿ ಅಂದಿದ್ದ. ಅದಕ್ಕೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ. ಆಮೇಲೆ ನನ್ನ ಮಗಳು ಸಿಕ್ಕಿದ್ಲು. ಈಗಲೂ ಅಷ್ಟೇ ಈ ಆಕ್ಸಿಡೆಂಟ್ ಹಿಂದೆ ಅವನ ಕಾಣದ ಕೈಗಳಿವೆ ಎಂದು ಶಿವಾನಂದರವರು ಹೇಳುತ್ತಿದ್ದಾರೆ. ಚೇತು ಅಲ್ಲೇ ಕುಸಿದು ಕುಳಿತ. ಇಷ್ಟು ವರ್ಷ ಯಾರನ್ನು ದೇವರ ಸ್ಥಾನದಲ್ಲಿ ಇಟ್ಟಿದ್ದನೋ, ಯಾರನ್ನು ತನ್ನ ಜೀವನದಲ್ಲಿ ಆದರ್ಶ ವ್ಯಕ್ತಿ ಅಂದುಕೊಂಡಿದ್ದನೋ ಆ ವ್ಯಕ್ತಿ ಇವತ್ತು ತನ್ನ ತಂದೆ ಒಬ್ಬ ಪಾಪಿ ಎಂದು ಯಾರಾದರೂ ಹೇಳಿದರೆ ಅಷ್ಟು ಸುಲಭದಲ್ಲಿ ನಂಬಲು ಸಾಧ್ಯವೇ? ಇಲ್ಲ, ನಾನು ನಂಬಲ್ಲ ಎಂದು ಅವನು ಹೇಳುತ್ತಿದ್ದರೆ ಅದಕ್ಕೆ ನಿನ್ನ ಪ್ರಶ್ನೆಗೆ ಆಗ ಉತ್ತರ ಕೊಡಲಿಲ್ಲ ಎಂದಳು ನಿವಿ. ಧ್ವನಿ ಬಂದ ಕಡೆಗೆ ನೋಡಿದಾಗ ನಿವಿ ಕೈ ಕಟ್ಟಿ ನಿಂತಿದ್ದಳು. ಅವಳ ಗಮನ ತಂದೆಯ ಕಡೆಗೆ ಹೋದಾಗ ಅವರ ಸ್ಥಿತಿ ನೋಡಿ, ಪಪ್ಪ ನಿಮಗೇನಾಗಿಲ್ಲ ತಾನೆ? ಇಂಥ ಸ್ಥಿತಿಯಲ್ಲಿ ಇಷ್ಟೊಂದು ಮಾತಾಡೋ ಅವಶ್ಯಕತೆ ಏನಿತ್ತು ಎಂದಾಗ ಅವರು ಸುಮ್ಮನೆ ನಕ್ಕರಷ್ಟೆ. ಶಿವಾನಂದ್ರವರು ಬದುಕಿದ್ದಾರೆ ಎಂಬ ವಿಷಯ ತಿಳಿದು ಸದಾನಂದ್ರವರು ಹಾಗೂ ಶಾಂತಿಯವರು ಮೈಸೂರಿಗೆ ಬಂದರು. ಮುಂದುವರಿಯುವುದು